ಸ್ನೇಹಿತರೆ ನಮಸ್ಕಾರ. ಬಿಹಾರ ಚುನಾವಣೆಯಲ್ಲಿ NDA ಗೆದ್ದಿದೆ. ಈ ಗೆಲುವಿಗೆ ಬಿಜೆಪಿ ಮತ್ತೆ JDU ಒಂದಾಗಿ ಸಾಧಿಸಿದಂತ ಸಾಧನೆಗಳೇ ಕಾರಣ ಅಂತ ಮೋದಿಜಿ ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಬಿಹಾರದಲ್ಲಿ ಈ ಸರ್ಕಾರ ನಿಜವಾಗಿಯೂ ಸಾಧನೆ ಮಾಡಿದ್ಯಾ? ಜನರ ಬದುಕಿನಲ್ಲಿ ಪ್ರಗತಿಯನ್ನು ತಂದಿದ್ಯಾ? ಈ ಬಗ್ಗೆ ನಾವು ನೋಡಬೇಕು. ನಾನು ಚರಣ ಇವರ್ನಾಡ್. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ JDU ಒಕ್ಕೂಟದ NDA ಗೆಲುವನ್ನು ಸಾಧಿಸಿದೆ. ಇದಕ್ಕೆಲ್ಲ ತಾವು ಆ ರಾಜ್ಯದಲ್ಲಿ ಮಾಡಿದಂತಹ ಪ್ರಗತಿಯೇ ಕಾರಣ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಸತ್ಯ ಏನು? ಇದನ್ನು ನಾವು ನೋಡಬೇಕು. ಸಾಮಾನ್ಯವಾಗಿ ಇವತ್ತು ಬಿಹಾರದ ಫಲಿತಾಂಶವನ್ನ ನೋಡಿದ ನಂತರ ಕರ್ನಾಟಕದ ಭಕ್ತರು ಹೇಳುವ ಒಂದು ಮಾತಿದೆ. ಏನಂದ್ರೆ, ಬಿಹಾರಿಗಳಿಗೆ ಬುದ್ಧಿ ಇದೆ, ನಮಗೆ ಬುದ್ಧಿ ಇಲ್ಲ, ಅದಕ್ಕಾಗಿ ಅವರು NDAಯನ್ನ ಗೆಲ್ಲಿಸಿದ್ದಾರೆ ಅಂತ. ನಿಜವಾಗಿಯೂ ಕರ್ನಾಟಕ ಮತ್ತು ಬಿಹಾರವನ್ನ ಹೋಲಿಕೆ ಮಾಡಿ ಬಿಹಾರಿಗಳೇ ಕನ್ನಡಿಗರಿಗಿಂತ ಬುದ್ಧಿವಂತರು ಅಂತ ಹೇಳುವ ಈ ಭಕ್ತ ಮಂಡಳಿ ಕರ್ನಾಟಕವನ್ನ ಬಿಹಾರ ಮಾಡದಿದ್ರೆ ಒಳ್ಳೆಯದು ಅಷ್ಟೇ. ಕರ್ನಾಟಕ ಬಿಹಾರ ಆಗಬಾರ್ದು, ಯಾವತ್ತೂ ಆಗಬಾರ್ದು. ಅದಕ್ಕಾಗಿ ಬಿಹಾರದ ಅಭಿವೃದ್ಧಿಯ ಅಂಕಿಅಂಶಗಳನ್ನ ನಾವು ನೋಡಬೇಕು. ಒಂದು ವೇಳೆ ಬಿಹಾರಿಗಳಿಗೆ ಕನ್ನಡಿಗರಂತೆ ಬುದ್ಧಿ ಇರ್ತಾ ಇದ್ದಿದ್ರೆ ಸುನೀಲ್ ಕುಮಾರ್ ಪಿಂಟುವಿನಂತಹ ಒಬ್ಬ ಮಹಿಳಾ ಪೀಡಕ ರೇಪಿಸ್ಟ್ಗಳನ್ನ ಗೆಲ್ಲಿಸ್ತಾ ಇರಲಿಲ್ಲ. ಮೈಥಿಲಿ ಠಾಕೂರ್ನಂತಹ ರಾಜಕೀಯದ ಗಂಧಗಾಳಿಯೂ ಇಲ್ಲದ, ಅಭಿವೃದ್ಧಿಯ ಸಣ್ಣ ಬ್ಲೂ ಪ್ರಿಂಟ್ ಕೂಡ ಇಲ್ಲದ ಭಜನೆ ಮಾಡುವವರನ್ನ ಗೆಲ್ಲಿಸ್ತಾ ಇರಲಿಲ್ಲ. ಹೆಚ್ಚಿನ ಸಾಮಾಜಿಕ ಸೂಚ್ಯಂಕಗಳಲ್ಲಿ ಬಿಹಾರ ಇತರ ರಾಜ್ಯಗಳಿಗಿಂತ ತುಂಬಾ ಹಿಂದೆ ಉಳಿದಿದೆ. ಇಡೀ ಹಿಂದಿ ಬೆಲ್ಟ್ನಲ್ಲಿ ಬಿಹಾರ ಅತ್ಯಂತ ಬಡ ರಾಜ್ಯ ಅಂತ 2025ರ ಫೆಬ್ರವರಿಯಲ್ಲಿ ಪ್ರಕಟ ಆದಂತಹ ಇಂಡಿಯಾ ದಿ ಚಾಲೆಂಜ್ ಆಫ್ ಕಾಂಟ್ರಾಸ್ಟೆಡ್ ರೀಜನಲ್ ಡೈನಮಿಕ್ಸ್ ಎನ್ನುವ ವರದಿ ಹೇಳುತ್ತದೆ. 13 ಕೋಟಿ ಜನಸಂಖ್ಯೆ ಇರುವ ಈ ರಾಜ್ಯದ ಜನರು ಮೂಲ ಸೌಕರ್ಯ ಇಲ್ಲದೆ, ಉದ್ಯೋಗ ಇಲ್ಲದೆ ಬೆಂಗಳೂರು, ಬೊಂಬೈಗೆ ಕೆಲಸ ಹುಡುಕಿಕೊಂಡು, ಉದ್ಯೋಗವನ್ನು ಹುಡುಕಿಕೊಂಡು ವಲಸೆ ಹೋಗ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಭಾರತದಲ್ಲಿ ಬಡತನವನ್ನು ಲೆಕ್ಕ ಹಾಕುವ ವಿಧಾನ ಅನೇಕ ಬಾರಿ ಬದಲಾಗಿದೆ. ಜನರ ಜೀವನ ಮಟ್ಟವನ್ನು ಹೋಲಿಕೆ ಮಾಡಿ ಮಂತ್ಲಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಏನಿದೆ, ಅಂದ್ರೆ MPCE, ಅಂದ್ರೆ ಮಾಸಿಕ ತಲಾ ಬಳಕೆ ವೆಚ್ಚವನ್ನು ಬಳಸಿ ಬಡತನವನ್ನು ಅಳೆಯಲಾಗ್ತದೆ. ಅಂದ್ರೆ ಒಂದು ಕುಟುಂಬ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತದೆ ಎನ್ನುವುದರಿಂದ ಆ ಬಡತನದ ಮಟ್ಟವನ್ನು ಅಳಿತಾರೆ. ಬಿಹಾರದ ನಗರಗಳಲ್ಲಿ ಒಂದು ಕುಟುಂಬ ತಿಂಗಳಿಗೆ ಸರಾಸರಿ 4,768 ರೂಪಾಯಿಯನ್ನ ಖರ್ಚು ಮಾಡ್ತದೆ. ಅದೇ ಬಿಹಾರದ ಗ್ರಾಮೀಣ ಭಾಗದಲ್ಲಿ 3,384 ರೂಪಾಯಿ ಖರ್ಚಾಗ್ತದೆ. ಇನ್ನು ಉತ್ತರ ಪ್ರದೇಶ ಬಿಹಾರಕ್ಕಿಂತ ಸ್ವಲ್ಪ ಮುಂದೆ ಇದೆ, ಪ್ರಗತಿಯಲ್ಲಿದೆ. ಅಲ್ಲಿನ ನಗರದ ಜನರು 5,040 ರೂಪಾಯಿಯನ್ನು ಖರ್ಚು ಮಾಡಿದರೆ ಅಲ್ಲಿನ ಗ್ರಾಮೀಣ ಭಾಗದ ಕುಟುಂಬಗಳು 3,191 ರೂಪಾಯಿಯನ್ನು ಖರ್ಚು ಮಾಡ್ತವೆ. ರಾಜಸ್ಥಾನದ ನಗರಗಳಲ್ಲಿ 5,913 ರೂಪಾಯಿಯನ್ನು ಖರ್ಚು ಮಾಡಿದರೆ ಗ್ರಾಮೀಣ ಭಾಗದ ಕುಟುಂಬಗಳು 4,263 ರೂಪಾಯಿಯನ್ನು ಖರ್ಚು ಮಾಡ್ತವೆ. ಇನ್ನು ಕರ್ನಾಟಕ ಮತ್ತೆ ತಮಿಳುನಾಡು ಮತ್ತೆ ಕೇರಳದ ಗ್ರಾಫ್ ಅನ್ನು ನೀವು ನೋಡಿದ್ರೆ ಇವುಗಳ MPCE ನೋಡಿದ್ರೆ ಒಂದು ದೊಡ್ಡ ಸಂಖ್ಯೆಗಳೇ ಕಾಣಿಸ್ತವೆ. ತಮಿಳುನಾಡಿನಲ್ಲಿ ನಗರ ಮತ್ತೆ ಗ್ರಾಮೀಣ ಭಾಗದಲ್ಲಿ 7,630 ರೂಪಾಯಿ ಮತ್ತೆ 5,310 ರೂಪಾಯಿಯನ್ನು ಅಲ್ಲಿನ ಕುಟುಂಬಗಳು ಖರ್ಚು ಮಾಡ್ತವೆ ಕ್ರಮವಾಗಿ. ಕೇರಳದ ನಗರ ಭಾಗದಲ್ಲಿ 7,078 ರೂಪಾಯಿ ಮತ್ತೆ ಗ್ರಾಮೀಣ ಭಾಗದ ಕುಟುಂಬಗಳು 5,924 ರೂಪಾಯಿಯನ್ನು ಖರ್ಚು ಮಾಡ್ತವೆ ತಿಂಗಳಿಗೆ ಸರಾಸರಿ. ಇದು ನಮ್ಮ ಕರ್ನಾಟಕದ ನಗರ ಭಾಗದಲ್ಲಿ ಅಲ್ಲಿನ ಕುಟುಂಬಗಳು 7,666 ರೂಪಾಯಿಯನ್ನು ಖರ್ಚು ಮಾಡಿದರೆ ಗ್ರಾಮೀಣ ಭಾಗದ ಕನ್ನಡ ಕುಟುಂಬಗಳು 4,397 ರೂಪಾಯಿಯನ್ನು ಖರ್ಚು ಮಾಡ್ತವೆ. ಆಂಧ್ರ ಪ್ರದೇಶದಲ್ಲಿ ನಗರ ಮತ್ತೆ ಗ್ರಾಮೀಣ ಭಾಗದ ಕುಟುಂಬಗಳು ಕ್ರಮವಾಗಿ 6,782 ರೂಪಾಯಿ ಮತ್ತೆ 4,870 ರೂಪಾಯಿಯನ್ನು ಖರ್ಚು ಮಾಡ್ತವೆ. ಬಹುಶಃ ದಕ್ಷಿಣ ರಾಜ್ಯಗಳೊಂದಿಗೆ ಸ್ಪರ್ಧೆ ಮಾಡಬಲ್ಲಂತಹ ಯೋಗ್ಯತೆ ಇರುವಂತಹ ಉತ್ತರದ ರಾಜ್ಯ ಇದ್ರೆ ಅದು ಹರಿಯಾಣ ಮಾತ್ರ. ಹರಿಯಾಣದಲ್ಲಿ MPCE ಅಲ್ಲಿನ ನಗರ ಭಾಗದಲ್ಲಿ 7,911 ಮತ್ತೆ ಗ್ರಾಮೀಣ ಭಾಗದಲ್ಲಿ 4,859 ರೂಪಾಯಿ ಇದೆ. ಇದನ್ನು ನೋಡುವಾಗ ಈ ದಕ್ಷಿಣದ ರಾಜ್ಯಗಳಿಗೆ ಬಿಹಾರ, UP, ಮಧ್ಯಪ್ರದೇಶಗಳಿಂದ ಜನರು ಯಾಕೆ ಉದ್ಯೋಗವನ್ನು ಹುಡುಕಿಕೊಂಡು ಬರ್ತಾರೆ ಎನ್ನುವುದು ಅರ್ಥ ಆಗ್ತದೆ. ಇವರು ಇಲ್ಲಿಗೆ ಬಂದು ಎಲೆಕ್ಷನ್ ಟೈಮ್ನಲ್ಲಿ ಮತ್ತೆ ತಮ್ಮ ಊರಿಗೆ ಹೋಗಿ, ತಮ್ಮ ರಾಜ್ಯಕ್ಕೆ ಹೋಗಿ ಅಲ್ಲಿ ವೋಟ್ ಹಾಕೋದು ಮಾತ್ರ ಅದೇ ಬಡತನವನ್ನ ಜೀವಂತವಾಗಿ ಇಟ್ಟಿರುವಂತಹ ಪಕ್ಷಗಳಿಗೆ. ಈಗ ಹೇಳಿ, ಕನ್ನಡಿಗರು ಬುದ್ಧಿವಂತರು ಅಥವಾ ಬಿಹಾರಿಗಳು? ಬಿಹಾರದಲ್ಲಿ ಈ ರೀತಿ ಭಯಾನಕ ಬಡತನ ಇರೋದಕ್ಕೆ ಕಾರಣ ಏನಂದ್ರೆ, ಅದರಲ್ಲೂ ಅಲ್ಲಿನ ಗ್ರಾಮೀಣ ಭಾಗದಲ್ಲಿ ಇಷ್ಟರ ಮಟ್ಟಿಗೆ ಬಡತನ ಇರೋದಕ್ಕೆ ಕಾರಣ ಏನಂದ್ರೆ ಕಡಿಮೆ ಸಂಬಳ.
2022 ಮತ್ತೆ 23ರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡುವಂತಹ ಗಂಡಸರಿಗೆ ಬಿಹಾರದಲ್ಲಿ ದಿನದ ಸಂಬಳ 308 ರೂಪಾಯಿ ಮಾತ್ರ. 308 ರೂಪಾಯಿ. ಇನ್ನು ಹೆಂಗಸರ ಅವಸ್ಥೆ ಏನಿರಬಹುದು ಯೋಚಿಸಿ. ಅದೇ ಕೇರಳದಲ್ಲಿ ಒಬ್ಬ ಕೂಲಿ ಕಾರ್ಮಿಕನಿಗೆ, ಕೃಷಿ ಕೂಲಿ ಕಾರ್ಮಿಕನಿಗೆ 764 ರೂಪಾಯಿ ಸಂಬಳ ಇದೆ ದಿನಕ್ಕೆ. ತಮಿಳುನಾಡಿನಲ್ಲಿ 470 ರೂಪಾಯಿ ಸಂಬಳ ಇದೆ. ನಮ್ಮ ಕರ್ನಾಟಕಕ್ಕೆ ಬಂದ್ರೆ 380 ರೂಪಾಯಿ ಸಂಬಳ ಇದೆ, ಗಂಡಸರಿಗೆ ಮಾತ್ರ ಇದು. UPಯಲ್ಲಿ 309 ರೂಪಾಯಿ ಸಂಬಳ ಇದ್ರೆ ಗುಜರಾತ್ನಲ್ಲಿ 241 ರೂಪಾಯಿ ಸಂಬಳ. ಉತ್ತರ ಪ್ರದೇಶದಲ್ಲಿ 309 ರೂಪಾಯಿ, ಗುಜರಾತ್ನಲ್ಲಿ 241 ರೂಪಾಯಿ. ಇದು ಅವಸ್ಥೆ, ನಮ್ಮ ಮೋದಿಜಿಯವರ ಗುಜರಾತ್ ಮಾಡೆಲ್ನ ಅವಸ್ಥೆ ಇದು. ಅಲ್ಲಿ ಕೃಷಿ ಕೂಲಿ ಮಾಡುವವನಿಗೆ 241 ರೂಪಾಯಿಯನ್ನು ಗುಜರಾತ್ನಲ್ಲಿ ಸಂಬಳ ಕೊಡ್ತಾ ಇದ್ದಾರೆ. ಇದು ಬರೀ ಗಂಡಸರ ಸಂಬಳ ಮಾತ್ರ. ಹೆಂಗಸರಿಗೆ ಇದಕ್ಕಿಂತ ಕಡಿಮೆ ಸಂಬಳ ಇರೋದು ಸರ್ವೇ ಸಾಮಾನ್ಯವಾದ ಸತ್ಯ. ಇದು ನಾವು ಸುಮ್ಮನೆ ಹೇಳ್ತಾ ಇರೋದಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿರುವಂತಹ ಡೇಟಾ ಇದು. ನೀವೇ ನೋಡಿ. ಸ್ಟೇಟ್ ವೈಸ್ ಎವರೇಜ್ ಡೈಲಿ ವೇಜ್ ರೇಟ್ಸ್ ಇನ್ ರೂರಲ್ ಇಂಡಿಯಾ, ಮೆನ್, ಜನರಲ್ ಅಗ್ರಿಕಲ್ಚರಲ್ ಲೇಬರ್ಸ್. ಇನ್ನು ಕೃಷಿ ಅಲ್ಲದೆ ಇತರೆ ಕೂಲಿ ಕೆಲಸವನ್ನ ಮಾಡುವಂತಹ ಕಾರ್ಮಿಕರಿಗೆ, ಅಂದ್ರೆ ನಾನ್ ಅಗ್ರಿಕಲ್ಚರಲ್ ಲೇಬರ್ಸ್ಗೆ ಎಷ್ಟು ಸಂಬಳ ಕೊಡ್ತಾರೆ, ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡಬೇಕು. ಬಿಹಾರದಲ್ಲಿ ಅವರಿಗೆ 313 ರೂಪಾಯಿ ಸಂಬಳವನ್ನ ಕೊಡ್ತಾರೆ ದಿನಕ್ಕೆ ಗಂಡಸರಿಗೆ. ಉತ್ತರ ಪ್ರದೇಶದಲ್ಲಿ 324 ರೂಪಾಯಿ. ಗುಜರಾತ್ ಮಾಡೆಲ್, ಗುಜರಾತ್ನಲ್ಲಿ 273 ರೂಪಾಯಿ ಸಂಬಳ. ತಮಿಳುನಾಡಿಗೆ ಬಂದ್ರೆ 481 ರೂಪಾಯಿ, ಕರ್ನಾಟಕದಲ್ಲಿ 336 ರೂಪಾಯಿ ಸಂಬಳ ಇದೆ. ಕೂಲಿ ಕೆಲಸ ಮಾಡುವವರಿಗೆ ಹೆಚ್ಚು ಸಂಬಳ ಕೊಡುವ ರಾಜ್ಯ ಅಂತ ಹೇಳಿದ್ರೆ ಅದು ಕೇರಳ ಮಾತ್ರ. ಅಲ್ಲಿ ಗಂಡಸರಿಗೆ 697 ರೂಪಾಯಿ ಸಂಬಳವನ್ನ ದಿನಕ್ಕೆ ಕೊಡ್ತಾರೆ. ಒಂದು ರಾಜ್ಯದ ಅಭಿವೃದ್ಧಿ ಅಂದ್ರೆ ಆ ರಾಜ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನ ಲೆಕ್ಕ ಹಾಕಬೇಕು ನಾವು. ಅದು ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯ ಸಾಧನೆಯನ್ನ ಮಾಡಿದೆ, ಅದರ ಮೂಲಕ ಆ ರಾಜ್ಯ ಅಭಿವೃದ್ಧಿ ಹೊಂದಿದ್ಯಾ ಇಲ್ವಾ ಅಂತ ನಾವು ಜಡ್ಜ್ ಮಾಡಬಹುದು. ಈ ಕ್ಷೇತ್ರದಲ್ಲೂ ಬಿಹಾರ ತುಂಬಾ ಕಳಪೆ ಪ್ರದರ್ಶನವನ್ನ ಮಾಡಿರುವಂತಹ ರಾಜ್ಯ. ಬಿಹಾರದಲ್ಲಿ ಸಾಕ್ಷರತೆಯ ಪ್ರಮಾಣ 74.3% ಇದೆ. ಕೇರಳದಲ್ಲಿ 1981ರಿಂದಲೇ ಅದು ಟಾಪ್ ಅಲ್ಲಿ ಇದೆ. ಕೇರಳದ ಸಾಕ್ಷರತೆಯ ಪ್ರಮಾಣ 95.3% ಇದೆ. ಕೇರಳ ಈಗ ಸಂಪೂರ್ಣ ಡಿಜಿಟಲ್ ಸಾಕ್ಷರತಾ ರಾಜ್ಯ ಎಂದು ತನ್ನನ್ನು ತಾನು ಘೋಷಿಸಿಕೊಂಡಿದೆ. ತಮಿಳುನಾಡು 85.5% ಸಾಕ್ಷರತೆಯ ಇರುವಂತಹ ರಾಜ್ಯ. ಕರ್ನಾಟಕದಲ್ಲಿ 82.7% ಇದೆ. ಇನ್ನು ಉತ್ತರ ಭಾರತದ ಬೇರೆ ರಾಜ್ಯಗಳನ್ನ ನೋಡಿದ್ರೆ ಬಿಹಾರಕ್ಕಿಂತ ಅವು ಸಾಕ್ಷರತೆಯಲ್ಲಿ ಸ್ವಲ್ಪ ಮುಂದಿದ್ದಾವೆ. ಹರಿಯಾಣದಲ್ಲಿ 84.8%, ಹಿಮಾಚಲ ಪ್ರದೇಶದಲ್ಲಿ 82.8%, ಮಧ್ಯಪ್ರದೇಶದಲ್ಲಿ 75.2%, ರಾಜಸ್ಥಾನದಲ್ಲಿ 75.8%, ಜಾರ್ಖಂಡ್ನಲ್ಲಿ 76.7%, ಛತ್ತೀಸ್ಗಢ್ನಲ್ಲಿ 78.5%, ಉತ್ತರಾಖಂಡ್ನಲ್ಲಿ 78.82%. ಈ ಎಲ್ಲ ರಾಜ್ಯಗಳು ಬಿಹಾರದಿಂದ ಮುಂದೆ ಇದ್ದಾವೆ, ಬಿಹಾರ ಹಿಂದುಳಿದಿದೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ NSSO ಏನಿದೆ, ಅದು ಅದರ 2018ರ ಶೈಕ್ಷಣಿಕ ಸಮೀಕ್ಷೆಯ ಪ್ರಕಾರ 12ನೇ ತರಗತಿಯವರೆಗೆ ಇಂಗ್ಲಿಷ್ನಲ್ಲಿ ಪಾಠ ಮಾಡುವ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳ ಶೇಕಡವಾರು ಪ್ರಮಾಣ ಬಿಹಾರದಲ್ಲಿ ಅತ್ಯಂತ ಕಡಿಮೆ ಇದೆ. 6% ಇದೆ. 6% ಶಾಲೆಗಳು ಮಾತ್ರ ಇಂಗ್ಲಿಷ್ ಮೀಡಿಯಂನಲ್ಲಿ ಬಿಹಾರದಲ್ಲಿ ಪಾಠ ಮಾಡ್ತವೆ. ಉತ್ತರ ಪ್ರದೇಶದಲ್ಲಿ 14%, ತೆಲಂಗಾಣದಲ್ಲಿ 63%, ಕೇರಳದಲ್ಲಿ 60.7%, ಆಂಧ್ರ ಪ್ರದೇಶದಲ್ಲಿ 59%, ತಮಿಳುನಾಡಿನಲ್ಲಿ 44%, ಕರ್ನಾಟಕದಲ್ಲಿ 35% ಶಾಲೆಗಳು ಇಂಗ್ಲಿಷ್ನಲ್ಲಿ ಪಾಠ ಮಾಡ್ತವೆ, ಇಂಗ್ಲಿಷ್ ಬೋಧನೆಯನ್ನು ಮಾಡ್ತವೆ. ಬಿಹಾರದಲ್ಲಿ ಕೇವಲ 6%. ದಕ್ಷಿಣದ ರಾಜ್ಯಗಳಲ್ಲಿ 35%ಗಿಂತ ಹೆಚ್ಚಿನ ಶಾಲೆಗಳು ಇಂಗ್ಲಿಷ್ ಮೀಡಿಯಂನಲ್ಲಿ ಪಾಠವನ್ನ ಮಾಡ್ತವೆ. ಉತ್ತರ ರಾಜ್ಯಗಳಲ್ಲಿ ಈ ಪ್ರಮಾಣ ಯಾವತ್ತೂ 15%ಗಿಂತ ಹೆಚ್ಚು ಆಗೇ ಇಲ್ಲ. ಪಶ್ಚಿಮ ಭಾರತವನ್ನ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ 29%, ಇನ್ನು ಮೋದಿಯವರ ಗುಜರಾತ್ ಮಾತ್ರ ಉತ್ತರ ರಾಜ್ಯಗಳಂತೆ ಕಳಪೆ ಪ್ರದರ್ಶನವನ್ನೇ ಇದರಲ್ಲಿ ಮಾಡಿದೆ. 12.8% ಇದೆ. ಅಲ್ಲಿ 12.8% ಶಾಲೆಗಳಲ್ಲಿ ಮಾತ್ರ ಇಂಗ್ಲಿಷ್ ಮೀಡಿಯಂನಲ್ಲಿ ಪಾಠ ಹೇಳ್ತಾರೆ. ಇನ್ನು ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಡ್ಯುಕೇಶನ್ AISHE 2020-2021ರ ವರದಿಯ ಪ್ರಕಾರ ಬಿಹಾರದಲ್ಲಿ ಒಟ್ಟು ಶಾಲಾ ದಾಖಲಾತಿ ಅನುಪಾತ ಏನಿದೆ GER ಅದು 16%ನಷ್ಟಿದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಉತ್ತರ ಪ್ರದೇಶ ಸ್ವಲ್ಪ ಬೆಟರ್ ಇದೆ, 23% ಇದೆ. ತಮಿಳುನಾಡಿಗೆ ಹೋದ್ರೆ ಇಡೀ ಇಂಡಿಯಾದಲ್ಲೇ ಟಾಪ್ 47%, ನಂತರ ಕೇರಳ 43%, ತೆಲಂಗಾಣ 39%. ಪದವೀಧರರ ಸಂಖ್ಯೆಯನ್ನು ನೋಡಿದ್ರೆ ಆ ರಾಜ್ಯ ಎಷ್ಟು ಪ್ರಗತಿ ಹೊಂದುತ್ತದೆ ಅಂತ ಗೊತ್ತಾಗ್ತದೆ. ಬಿಹಾರದಲ್ಲಿ ಕೇವಲ 6.8% ಪದವೀಧರರು ಇದ್ದಾರೆ. ತಮಿಳುನಾಡಿನಲ್ಲಿ 13.4%, ಕೇರಳದಲ್ಲಿ 13%, ಕರ್ನಾಟಕದಲ್ಲಿ 11.2%. ಬಿಹಾರ ಅರ್ಧಕ್ಕಿಂತ ಕಡಿಮೆ ಇದೆ, 6% ನಷ್ಟಿದೆ. ಆಂಧ್ರ ಪ್ರದೇಶದಲ್ಲಿ 9.8%, ಇನ್ನು ಹರಿಯಾಣದಲ್ಲಿ 13.2%, ಉತ್ತರಾಖಂಡದಲ್ಲಿ 11.5%, ಹಿಮಾಚಲ ಪ್ರದೇಶದಲ್ಲಿ 10.3%, ಉತ್ತರ ಪ್ರದೇಶದಲ್ಲಿ 10.4%. ಅಂದ್ರೆ ಇವೆಲ್ಲವೂ 2 ಅಂಕಿಯಲ್ಲಿ ಇದಾವೆ. ಬಿಹಾರದಲ್ಲಿ ಮಾತ್ರ ಒಂದೇ ಅಂಕಿಯಲ್ಲಿ ಇದೆ ಪದವೀಧರರ ಸಂಖ್ಯೆ.
ಹಿಂದಿ ಬೆಲ್ಟ್ನ ಇತರ ರಾಜ್ಯಗಳಾದಂಥ ರಾಜಸ್ಥಾನ 9.7% ಇದೆ, ಹಿಂದಿ ಬೆಲ್ಟ್ನ ಅವಸ್ಥೆ ಇದು. 7.4% ಇದೆ ಜಾರ್ಖಂಡಲ್ಲಿ. ಛತ್ತೀಸ್ಗಢದಲ್ಲಿ 7.1% ಇದೆ. ಹಿಂದಿ ಬೆಲ್ಟ್ನ ಎಲ್ಲ ರಾಜ್ಯಗಳಲ್ಲಿರುವ ಪದವೀಧರರ ಸಂಖ್ಯೆ 1 ಡಿಜಿಟ್ನಲ್ಲಿದೆ. ಇನ್ನು ಇನ್ನೊಂದು ಅಭಿವೃದ್ಧಿಯ ಸೂಚ್ಯಂಕ ಹೇಳಿದ್ರೆ ಅದು ಆರೋಗ್ಯ. ಬಿಹಾರ ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯಂತ ಕಳಪೆ ಸಾಧನೆಯನ್ನ ಮಾಡಿರುವಂತ ರಾಜ್ಯ. ಸ್ಟೇಟ್ ವೈಸ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಈ ಮಕ್ಕಳ ಶಿಶು ಸಾವು ಏನಿದೆ ಅದನ್ನ ನೋಡಬೇಕು. ಅಂದ್ರೆ ಮಕ್ಕಳ ಸಾವಿನ ಪ್ರಮಾಣವನ್ನ ನೋಡಬೇಕು, ಶಿಶುಗಳ ಸಾವಿನ ಪ್ರಮಾಣ. ಕೇರಳದಲ್ಲಿ 1000 ಶಿಶುಗಳಲ್ಲಿ ಹುಟ್ಟಿದ್ರೆ ಅವುಗಳಲ್ಲಿ 6 ಮಕ್ಕಳು ಸಾಯ್ತವೆ. ಆಂಧ್ರ ಪ್ರದೇಶದಲ್ಲಿ 1000 ಶಿಶುಗಳು ಹುಟ್ಟಿದ್ರೆ ಅದರಲ್ಲಿ 24 ಸಾಯ್ಬೋದು. ಕರ್ನಾಟಕದಲ್ಲಿ 19, ತಮಿಳುನಾಡಿನಲ್ಲಿ 13, ತುಂಬಾ ಕಡಿಮೆ ಸಂಖ್ಯೆ. ಕೇರಳ ಎಲ್ಲದರಲ್ಲೂ ಟಾಪ್ ಇದೆ. ಆದ್ರೆ ಬಿಹಾರದ ಕಥೆಯನ್ನು ಕೇಳಿ ಸುಖ ಇಲ್ಲ. ಇಲ್ಲಿ ಶಿಶು ಮರಣ ಪ್ರಮಾಣ ತಮಿಳುನಾಡಿನ ಡಬಲ್ ಇದೆ. ಅಂದ್ರೆ ಬಿಹಾರದಲ್ಲಿ 1000 ಮಕ್ಕಳಲ್ಲಿ 27 ಶಿಶುಗಳು ಸಾಯ್ತವೆ. ಶಿಶುಗಳ ಸಾವು ಬರೀ ಮಕ್ಕಳ ಸಾವನ್ನ ಮಾತ್ರ ಹೇಳೋದಿಲ್ಲ, ಅದು ತಾಯಿಯ ಆರೈಕೆ, ತಾಯಿಯ ಆರೋಗ್ಯ ವ್ಯವಸ್ಥೆಯಲ್ಲಿ ಆ ರಾಜ್ಯ ತೋರಿರುವಂತಹ ಕಳಪೆ ಸಾಧನೆಯನ್ನು ತೋರಿಸ್ತದೆ. ಆಸ್ಪತ್ರೆಗಳ ದುರಾವಸ್ಥೆಯನ್ನು ತೋರಿಸ್ತದೆ. 2018ರಲ್ಲಿ ಬಿಹಾರದಲ್ಲಿ ಪ್ರತಿ 10 ಲಕ್ಷ ಜನರಿಗೆ ಸಾರ್ವಜನಿಕ ಆಸ್ಪತ್ರೆಯ ಹಾಸಿಗೆಗಳ ಸಂಖ್ಯೆ 98 ಮಾತ್ರ. ಕರ್ನಾಟಕ ಮತ್ತೆ ತಮಿಳುನಾಡು ಮತ್ತೆ ಕೇರಳದಲ್ಲಿ ಇದು 1000ಕ್ಕಿಂತ ಹೆಚ್ಚಿತ್ತು. ಹಿಂದಿ ಬೆಲ್ಟ್ ರಾಜ್ಯಗಳಲ್ಲಿ ಜಾರ್ಖಂಡ್ನಲ್ಲಿ ಪ್ರತಿ 10 ಲಕ್ಷ ಜನರಿಗೆ ಅಲ್ಲಿರುವ ಬೆಡ್ಗಳ ಸಂಖ್ಯೆ 289 ಬೆಡ್ಗಳು. ಉತ್ತರ ಪ್ರದೇಶದಲ್ಲಿ 333, ಮಧ್ಯಪ್ರದೇಶದಲ್ಲಿ 378. ಇಡೀ ದೇಶದಲ್ಲಿ ಬಿಹಾರದಲ್ಲಿ ಬೆಡ್ ಪರ್ ಮಿಲಿಯನ್ ಪಾಪ್ಯುಲೇಷನ್ ತುಂಬಾ ಕಡಿಮೆ ಇದೆ. ಅಂದ್ರೆ ದಕ್ಷಿಣ ಭಾರತದಲ್ಲಿರುವ 10 ಲಕ್ಷ ಜನರಿಗೆ 1000ಕ್ಕಿಂತ ಹೆಚ್ಚು ಬೆಡ್ಗಳು ಅವೈಲೇಬಿಲಿಟಿ ಇದೆ ಇಲ್ಲಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ತಮಿಳುನಾಡಿನಲ್ಲಿ ಪ್ರತಿ 10 ಲಕ್ಷ ಜನರಿಗೆ 1353 ವೈದ್ಯರು ಇದ್ರೆ ಬಿಹಾರದಲ್ಲಿ ಕೇವಲ 637 ವೈದ್ಯರು ಇದ್ದಾರೆ. ಎಷ್ಟು ಜನಕ್ಕೆ? 10 ಲಕ್ಷಕ್ಕೆ. ತಮಿಳುನಾಡಿನಲ್ಲಿ 1353, ಬಿಹಾರದಲ್ಲಿ 10 ಲಕ್ಷ ಜನರಿಗೆ 637 ಜನ ವೈದ್ಯರಿದ್ದಾರೆ. ಇದನ್ನೆಲ್ಲ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗಿದ್ರೆ ನೀಲಕಂಠನ್ RS ಅವರ ಸೌತ್ ವರ್ಸಸ್ ನಾರ್ತ್, ಇಂಡಿಯಾಸ್ ಗ್ರೇಟ್ ಡಿವೈಡ್ ಎನ್ನುವ ಪುಸ್ತಕವನ್ನು ಓದಬೇಕು. ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಪಕ್ಷಗಳನ್ನ ಹಾಡಿ ಹೊಗಳುತ್ತಾ ಅವುಗಳು ಆಡಳಿತದಲ್ಲಿರುವ ರಾಜ್ಯಗಳು ಸುವರ್ಣ ಯುಗದಲ್ಲಿ ಬದುಕ್ತಾ ಇದ್ದಾವೆ ಅಂತ ಭ್ರಮೆಯಲ್ಲಿ ತೇಲಾಡ್ತಾ ಇರುವ ಭಕ್ತರು ಕರ್ನಾಟಕದಲ್ಲೂ ಇದ್ದಾರೆ. ಅವರು ಕರ್ನಾಟಕದಲ್ಲಿ ಇದ್ದುಕೊಂಡು ಬಿಹಾರದ ಜನರು ಬುದ್ಧಿವಂತರು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಬಿಜೆಪಿಯವರೇ ಮೋದಿ ಭಕ್ತರೇ ಹೇಳ್ತಾ ಇದ್ದಾರೆ ಬಿಹಾರಿಗಳು ಬುದ್ಧಿವಂತರು ಅಂತ. 2005ರಿಂದ ಅಲ್ಲಿ ಬಿಜೆಪಿ ಮತ್ತೆ RJD ಸರ್ಕಾರ ಇದೆ ಬಿಹಾರದಲ್ಲಿ 2005ರಿಂದ. ಹೀಗಿದ್ದೂ ಕೂಡ ಬಿಹಾರಿಗಳು ಯಾಕೆ ಇಡೀ ದೇಶದಲ್ಲಿ ಎಲ್ಲದರಲ್ಲಿಯೂ ಕಳಪೆ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ, ಹಿಂದುಳಿದಿದ್ದಾರೆ? ದಕ್ಷಿಣದ ರಾಜ್ಯಗಳ 1/4 ಭಾಗದಷ್ಟು ಪ್ರಗತಿಯನ್ನ ಸಾಧಿಸದ ಆ ರಾಜ್ಯವನ್ನ ಬಿಜೆಪಿಗರು ಭಕ್ತರು ಕರ್ನಾಟಕದ ಜೊತೆಗೆ ಹೋಲಿಕೆ ಮಾಡ್ತಾ ಇರೋದು ಕನ್ನಡಿಗರಿಗೆ ಮಾಡಿದ ಅವಮಾನ ಅಲ್ವಾ? ಕರ್ನಾಟಕವನ್ನ ಬಿಹಾರ ಮಾಡೋದು ಸುಲಭ, ಕರ್ನಾಟಕವನ್ನ ಬಿಹಾರವನ್ನಾಗಿ ಮಾಡೋದು ತುಂಬಾ ಸುಲಭ. ಏನು ಮಾಡಬೇಕು? ಆರೋಗ್ಯ, ಶಿಕ್ಷಣ ಈ ಎಲ್ಲ ಕ್ಷೇತ್ರಗಳಲ್ಲೂ ಯಾವುದೇ ಅಭಿವೃದ್ಧಿಯನ್ನ ಮಾಡದೆ ಇದ್ರೆ ಆಯ್ತು. ಯಾವುದೇ ಅಭಿವೃದ್ಧಿ ಮಾಡದಿದ್ರೆ ಆಯ್ತು, ಅದು ಬಿಹಾರ ಆಗ್ತದೆ. ರೇಪಿಸ್ಟ್ಗಳನ್ನ, ಕಳ್ಳರನ್ನ, ಕೊಲೆಗಟುಕರನ್ನ, ಭಜನೆ ಮಾಡೋರನ್ನ, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋರನ್ನ ಎಲೆಕ್ಷನ್ಗೆ ನಿಲ್ಲಿಸಿ ಗೆಲ್ಲಿಸಿದ್ರೆ ಕರ್ನಾಟಕವನ್ನ ಬಿಹಾರ ಮಾಡೋದು ಸುಲಭ. ಆದ್ರೆ ಬಿಹಾರವನ್ನ ಕರ್ನಾಟಕವೋ ಕೇರಳವೋ ತಮಿಳುನಾಡೋ ಮಾಡೋದು ತುಂಬಾ ಕಷ್ಟ ಇದೆ. ಈ ದಕ್ಷಿಣದ ರಾಜ್ಯಗಳ ಅರ್ಧದಷ್ಟು ಮಾಡೋದಕ್ಕೆ ಅವರಿಗೆ ಕಷ್ಟ ಇದೆ. ಯಾಕಂದ್ರೆ ಪ್ರಜ್ಞಾವಂತ ಕನ್ನಡಿಗರಿಗೆ ಅದು ಯಾಕೆ ಅಂತ ಗೊತ್ತಿದೆ. ಕರ್ನಾಟಕ ಬಿಹಾರ ಆಗದೇ ಇರಲಿ ಅಂತ ಆಶಿಸ್ತಾ ಮುಂದಿನ ಬಾರಿ ಇನ್ನೊಂದು ವಿಚಾರದೊಂದಿಗೆ ಬರ್ತೇನೆ. ನಮಸ್ಕಾರ.